ನಾವೇನ್ ಅನ್ಕೊಂಡ್ರೆ ಹಂಗೆ ಆಯ್ತು ಇಲ್ಲಿ ಬಂದ ಮೇಲೆ ಬಿರಿಯಾನಿ ಇಲ್ಲೂ ಇಲ್ಲ ಗೈಸ್. ಇಲ್ಲಿ ನೋಡ್ದೆ ಗಾಡಿ ಕೀನೇ ಎಲ್ಲಿ ಬಿಕ್ಕೋನು ಗೊತ್ತಿಲ್ಲ ಗೈಸ್ ಇವನು. ಮೆತ್ತಿಗೋಗು. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. 10:30 ಆಗ್ತೈತೆ ಗೈಸ್. ಇವಾಗ ಹೊಸಕೋಟೆ ಬಿರಿಯಾನಿ ತಿನ್ನಕ್ ಹೋಗ್ತಾ ಇದೀರಿ ಗೈಸ್. ನೋಡ್ರಿ 10:30 ಆಗ್ತೈತಿ. ಇವಾಗ ಹೋಗ್ತಾ ಇದೀರಿ ಬಿರಿಯಾನಿ ತಿನ್ನ ಗೈಸ್. ನಮ್ ಬ್ಯಾಚ್ ಎಲ್ಲ ನೋಡ್ರಿ, ಗಣೇಶ್ನು, ನಮ್ ಡೈವರು, ನಮ್ ಮುಖೇಶ ಎಲ್ಲಾರು ಹೋಗ್ತಾ ಇದೀವಿ. ಡೈವರ್ ಅಲ್ಲ, ನಮ್ ಸುನಿಲ್ ಗೈಸ್. ಸುನಿಲ್ ನೋಡ್ರಿ, ರಿಚ್ ಬಾಯ್. ತೋರ್ಸ ನಿನ್ ಹೋಗ್ತಾ ಇದೀವಿ ಗೈಸ್. ಇವಾಗ ಸ್ವಲ್ಪ ಅವನ್ ಎತ್ಕೊಂಡ್ ಟಾರ್ಚ್ ಕಣ್ಮುಂದೆ ಆಗ್ತಾವನೆ. ಎಷ್ಟು ಬನ್ನಿ ಹೋಗಿ ಬಿರಿಯಾನಿ ತಿನ್ನೋಣ ಗೈಸ್. ಬರೀ ಇವಾಗ ಕೇಳಿದೇನು AC ಹಾಕ್ಬೇಡ ಅಂತ ಹೇಳಿ ಗೈಸ್. ಒಂದ್ ಹೇಳಿದ್ರೆ 10 ಮಾತಾಡ್ತಾನೆ ಗೈಸ್, ತಲೆಗೆ ಹಾಕ್ತಾನೆ ಗೈಸ್. ಇವ್ನು ಹಂಗೆ ನೋಡ್ತಾ ಇರಿ. ನಮ್ ಬ್ಲಾಗ್ ಅಲ್ಲಿ ಇವಾಗ ಇದು 2ನೇ ಬ್ಲಾಗ್ ಕಾಣಿಸ್ಕೊತಾವನೆ. ಇನ್ಮೇಲೆ ನೋಡ್ತಾ ಇರಿ ಇವನ್ನ. ಇಲ್ಲಿ ಬಂದ್ರೆ ಟ್ರಾಫಿಕ್ ಅಲ್ಲೋ, ಏನಿಲ್ಲ ಇಲ್ಲಿ ಬಂದ್ ತಗ್ಲಾಕೊಂಡ್ರಿ ಗೈಸ್. ಟ್ರಾಫಿಕ್ ನೋಡಿ ಗೈಸ್ ಎಷ್ಟೈತೆ. ಒಳ್ಳೆ ಟ್ರೈನ್ ಇರಂಗೈತೆ ಗೈಸ್. ತೋರ್ಸ್ತೀನಿ ನೋಡ್ರಿ, ಫುಲ್ ನೋಡ್ರಿ ಗೈಸ್ ಎಷ್ಟು ದೂರ ಐತೆ. ಫುಲ್ ಟ್ರಾಫಿಕ್ ಗೈಸ್. ಬಿರಿಯಾನಿ ತಿಂತೀರಾ? ನಂಬಿಕೆ ಐತಾ? ಐತೆ. ನಂಬಿಕೆನೆ ಜೀವನ. ತಿಂದೇ ತಿಂತೀವಿ. 100% ಬಿರಿಯಾನಿ ತಿನ್ಕೊಂಡೆ ಮನೆಗೆ ಹೋಗೋದು ಇವತ್ತು. ಅಪ್ಪಿ ತಪ್ಪಿ ಬಿರಿಯಾನಿ ಸಿಕ್ಕಿಲ್ಲ ಅಂದ್ರೆ ಅವಾಗಿರೋದು ಸುನೀಲ್ ಕಾ ಲವ್ ಪಕ್ಕ ಸಿಗುತ್ತೆ ಬಾರೋ. ನೀನ್ ಯಾರು ಹೇಳಿ, ನಿನ್ ಯೂಟ್ಯೂಬ್ ಸೆಲೆಬ್ರಿಟಿ ನೀನು. ಗೈಸ್ ಇವಾಗ ಸ್ವಲ್ಪ ಸಮಾಧಾನ ಆಯ್ತು ಗೈಸ್. ಗ್ಲಾಸ್ ಇಳ್ಸ ಮೇಲೆ ಇವಾಗ ಆರಾಮ್ ಅನ್ಸ್ತೈತೆ. ಗೈಸ್ ನೋಡಿ ಗೈಸ್ ಈ ಕೊಲ್ಲೂರ್ ಗೇಟ್ ಬಂದ್ ತಗ್ಲಾಕೊಂಡೆ ಮುಗೀತು ಗೈಸ್. ಇವತ್ ಬಿರಿಯಾನಿ ನಾವ್ ತಿನ್ನಂಗೆ ನಾವ್ ಹೋದಂಗೆ ಗೈಸ್. ಎಷ್ಟು 1 ಕಿಲೋಮೀಟರ್ ಜಾಮ್ ಐತೆ ಗೈಸ್. ಇವಾಗ ಇಲ್ಲೇ ಮಲ್ಕೋಬಹುದು. ಟೋಲಲ್ಲಿ ಎಷ್ಟೈತೆ ಬರೋಣ. ಒನ್ ಡೇ ಬಿಟ್ಬಿಟ್ಟು ಬರ್ಬೋದಲ್ಲ. ಕರ್ಕೊಂಡ್ ಬರ್ತೀನಿ. ಬಿರಿಯಾನಿ ಖಾಲಿ ಆಗ್ಬೇಕು. ಸುನೀಲ್ ಗಿರೋದು ಡೀಪ್ ಆಗ್ತಿದೆ. ಹೆಂಗ್ ಕಾಣಿಸ್ತಾನೆ ಸುಮ್ನೆ ಸುಂದ್ರ ಗೈಸ್. ನೋಡಿ ಗೈಸ್, ನನ್ನ ಹತ್ರ ಜಗಳ ಮಾಡ್ಕೊಂಡು, ನನ್ನ ಹತ್ರ ಮಾತಾಡ್ಕೊಂಡು ಗಾಡಿ ಸೆಂಟರ್ ರೋಡ್ ಅಲ್ಲಿ ನಿಲ್ಸ್ಕೊಂಡವನೆ. ಇವಾಗ ಮೂವ್ ಮಾಡ್ತಾನೆ. ಹಿಂದೆ ಎಲ್ಲ ಮಕ್ ಹೋಗಿತ್ತವ್ರೆ ಗೈಸ್. ಇವನು ಹೋಗಿತಾವ ಫಸ್ಟ್ ಎಲ್ಲಿ ಬೋರ್ಡ್ ಅವ್ನ್ ಕಾರ್ ಓಡ್ಸಕ್ ಬರಲ್ಲ. ಇಲ್ಲ ಓಡ್ಸ್ತಾನೆ. ಲವ್ DL ಮಕ ನೋಡಿದ್ಯಾ ಯಾವಾಗ? ನಿಂದ ಯಾವಾಗ ಬಂತ ಸುನಿಲ DL? ನಾನು ರೀಸೆಂಟ್ 2 months ಆಯ್ತು ಮಾಡ್ಸಿ. ಮತ್ತೆ ಅವನ ಹತ್ರ ಅದು DL ಇಲ್ಲ ಅವನ ಹತ್ರ. ನಾನು ಅದಕ್ಕೆ ಅವ್ನು ಬಯಸ್ತಾ ಇದೀನಿ. ನಾವು DL ಯೂಸ್ ಮಾಡಲ್ಲ ನಾವು. ನೀವ್ ಯಾರು ಟ್ರಾಫಿಕ್ ನೋಡ್ತಾ ಇದ್ರೆ ಬಿರಿಯಾನಿ ತಿಂತೀರಾ ಇಲ್ಲ? ಅದು ಒಬ್ಬ ಹೇಳೋನ್ ಗೊತ್ತಾ? ನೋಡೋಣ. ಇಲ್ಲೂ ಜಾಮ್ ಐತಿ ಇವಾಗ. ಹಿಂಗೆ ಹೇಳ್ಕೊಳ್ಳೋ. ಈ ಕಡೆ ಹೋಗ್ಬೋದಾಯ್ತು, ಅಲ್ಲೂ ಹೋಗ್ಬೋದಾಯ್ತು. ಅಲ್ಲೂ ಜಾಗ ಐತಿ, ಇಲ್ಲೂ ಜಾಗ ಐತಿ. ಸೆಂಟ್ರಲ್ ಸಿಕ್ಬಿಟ್ಟನ್ ಗಾಯ್ಸ್. ತಲೆ ನೋವು ಬಂದ. ತಲೆ ಇಲ್ಲ ಇವ್ನ್ಗೆ. ಕಾರ್ ಕಲ್ಸ್ಕೊಟ್ಟು ಯಾರು ಯಾವ DL ಅದ್ ಹೆಂಗ್ ಕೊಟ್ಬಿಟ್ಟು ಹೆಂಗ್ ಪಾಸ್ ಮಾಡೋದ್ ನಾವ್ ಗೊತ್ತಿಲ್ಲ. ನನ್ ಈ ತರ ಓಡಿಸ್ತವ್ನೆ. ಇನ್ನ ಐತೆ ಜಾಗ ಅಲ್ಲಿ ಹಿಂದೆ. ಬರೋ ಅದ್ ಹೆಂಗ್ DL ಪಾಸ್ ಮಾಡೋದು ಗೊತ್ತಿಲ್ಲ. ಇನ್ನ 2 ಅಡಿ ಜಾಗ ಐತೆ. ಬಾರೋ ಇನ್ನು ಹೇಳ್ಕೊಳ್ಳೋ ಸಾಕ್ ಮುಂದೆ. ಅವಾಗ್ಲೇನೆ ಹೋಗಿದ್ರೆ ಅದು ಇದು ಮುಂದೆ ಹೋಗ್ಬೋದಾಗಿತ್ತು. ಓಡಿಸ್ತಾರ ಅಂದೆ. 2 ಸೆಂಟೆನ್ಸ್ ಮೀನಿಂಗ್ ಒಂದೇ. ಹಂಗೆ ನೋಡ್ತಾ ಇರಿ ಅವ್ನು ಹೆಂಗ್ ಮಾತಾಡ್ತಾ ಇರ್ತಾನೆ ಅಂತ. ಕಂಟಿನ್ಯೂ ಬ್ರೋ ಕಂಟಿನ್ಯೂ. ಇಲ್ಲಿ ತೋರ್ಸಲು ಹೆಂಗ್ ಓಡಿಸ್ತಾ ಇದೀನಿ. ಮೆತ್ತಿಗೋಗು ಗಾಯ್ಸ್. ಒಂದೊಂದ್ ಕೆಲ್ಸಗಳು ಅಲ್ಲ ಗಾಯ್ಸ್. ಇವ್ನು ಕೊಡ್ತಾ ಇದ್ ನನ್ಕ
ನಾನು ವಿಡಿಯೋ ಮಾಡ್ತಿದ್ದೀನಿ ಅನ್ನೋ ಬೇಕಾಗಿ ಓಡಿಸ್ತಾನ ಗೈಸ್. ಏಯ್ ಸುನಿಲ ಇನ್ನ ಮದ್ವೆ ಆಗಿಲ್ಲ ನಮ್ಗೆ, ಏನೇನೋ ಇನ್ನ ಕನ್ಸ್ಕೊಂಡಿದೀನಿ. ಗೈಸ್ ಫೈನಲಿ ಬಿರಿಯಾನಿ ತಿನ್ನಕ್ ಬಂದಿದ್ದೀರಿ ಗೈಸ್. ರಾಜ್ ಕ್ಲೋಸ್ ಆಗ್ಬಿಟ್ಟಿದ್ದು, ಇವಾಗ ಒಲೆ ಊಟಕ್ಕೆ ಬಂದಿದ್ದೀರಿ ಗೈಸ್. ನೋಡಿ ತಿನ್ಬಿಟ್ಟು ನಾವೇನ್ ಅನ್ಕೊಂಡ್ರೆ ಹಂಗೆ ಆಯ್ತು ಗೈಸ್. ಇಲ್ಲಿ ಬಂದ ಮೇಲೆ ಬಿರಿಯಾನಿ ಇಲ್ಲೂ ಇಲ್ಲ ಗೈಸ್. ಇವನು ಸಿಗುತ್ತೆ ಅನ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದ, ಇಲ್ಲೂ ಇಲ್ಲ ಗೈಸ್, ಇಲ್ಲೂ ಖಾಲಿ. ಸುನಿಲ್ ಏನಂತ ಹೇಳ ಇಲ್ಲಿ ಇದ್ದೇ ಇರುತ್ತೆ ಅಂದ್, ಇಲ್ಲೂ ಡಿಸಪಾಯಿಂಟ್, ಇಲ್ಲೂ ಇಲ್ಲ ಗೈಸ್. ಗೈಸ್ ಅಲ್ಲೂ ಸಿಕ್ಕಿಲ್ಲ, ತಿರ ಬೇರೆ ಕಡೆ ಕರ್ಕೊಂಡ್ ಹೋಗ್ತಾನ ಗೈಸ್. ಬರೀ ಸುತ್ತಲಾಡ್ಸ್ತಾನ. ಇಲ್ಲ ನಮ್ ಕೇಶ ಪಾಪ ಕಾಲ್ ಲೇಟ್ ಆಗೈತೆ ಗೈಸ್, ಆದ್ರೂ ಕೊಂಡ್ಕೊಂಡು ಪಾಪ ಇವ್ರ ಸವಾಸ ಮಾಡಿದ್ರೆ ಅದೇ ಗೈಸ್ ಆಗೋದು. ಎಲ್ಲೆಲ್ಲೋ ಕರ್ಕೊಂಡ್ ಹೋಗ್ತಾರೆ, ಕುಂತ್ಕೊಂಡು ಕರ್ಕೊಂಡ್ ಹೋಗ್ತಾರೆ. ಕಾರ್ ಇದ್ರು ಅಲ್ಲಿ ಪಾರ್ಕಿಂಗ್ ಅಲ್ಲಿ ಹಾಕ್ಬಿಟ್ಟು ಬಂದವ್ರೆ ಗೈಸ್. ಕಾರು ಆ ಹೋಟ್ಲ್ ಹತ್ರ ನಿಲ್ಸಿದಿರಿ, ಅಲ್ಲಿ ಇಲ್ಲ ಅನ್ಬಿಟ್ಟು ತಿರ ಇಲ್ಲಿ ಬೇರೆ ಹೋಟ್ಲಿಗೆ ಕರ್ಕೊಂಡ್ ಬಂದವನ್. ಪಾಪ ಇಲ್ಲಿ ಕೇಶವ್ ನಡಿಯಕ್ ಆಗಲ್ಲ ಪಾಪ, ಕಾಲು ಏಟಾಗೈತೆ, ಆದ್ರೂ ಕುಂತ್ಕೊಂಡ್ ಬರ್ತಾ ಇದೆ. ಇಲ್ಲೂ ಏನಾನ ಸಿಗ್ದಿರಾ ಇರ್ಬೇಕು ಆವಾಗಿರೋದು ಗಾಯ್ಸ್. ಇವ್ ಮಾಡೋದೆಲ್ಲ ಇದೆ ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲೂ ಇಲ್ಲ. ಎಲ್ಲಿ ಮಟನ್ ಕುಷ್ಟ ಏ ಪುಷ್ಕ ಬೇಡ, ಇಲ್ಲೂ ಇಲ್ಲ ಗಾಯ್ಸ್. ನಾನ್ ಅನ್ಕೊಂಡೆ ಗಾಯ್ಸ್, ಅಲ್ಲಿ ಟ್ರಾಫಿಕ್ ಜಾಮ್ ಹಾಕುವ ಅಲ್ಲಿ ಆಗಿರೋ ಕಡೆನೆ ಅನ್ಕೊಂಡೆ ಪಕ್ಕ ಬಿರಿಯಾನಿ ತಿನ್ನಲ್ಲ ಅಂತ. ಹಂಗೆ ಆಗೈತಿ ಇವ ಇಲ್ಲ ಅವನಲ್ಲ. ಇಲ್ಲಿ ಗೊತ್ತಿಲ್ಲ, ಮಟನ್ ಬಿರಿಯಾನಿ ಕೊಡ್ಸು ಅಷ್ಟೇ. ಪಕ್ಕಾ ಸಿಗುತ್ತೆ ಅಂತ ಇನ್ನೊಂದು 11 ಗಂಟೆಗೆಲ್ಲ ಸಿಗ್ತಾ ಇತ್ತು, 50 ಖಾಲಿ ಆಗೈತೆ ಆಲ್ರೆಡಿ. ಸೈಲೆಂಟ್ ಇರಲಿ, ಅಂದೆ ನಂಗ್ ಗೊತ್ತಿತ್ತು ಪಕ್ಕ ಸಿಗಲ್ಲ ಅಂತ. ಹಂಗೆ ಆಗೈತೆ. ಇಲ್ಲಾಂದ್ರೆ ಚಂದ್ರಗ್ ಹೋಗ್ಬಿಡೋಣ ಗಣೆ, ಹೋಗಷ್ಟಲ್ಲಿ 12 ಗಂಟೆನೇ ಹೋಗುತ್ತೆ. ಅಲ್ಲೋಗ್ಮೇಲೆ 1 ಗಂಟೆ ಆಮೇಲೆ ತಿರ ಆಮೇಲೆ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ರಿ. ಅನ್ಬಿಡ್ರಿ ಶನಿವಾರ ನನ್ ಮಟನ್ ತಿನ್ನಲ್ಲ, ಚಿಕನ್ ತಿನ್ನಲ್ಲ, ಆ ದೇವಸ್ಥಾನಕ್ ಹೋಗ್ಬೇಕು. ಡಿಪ್ರೆಷನ್ ಅಲ್ಲಿ ಮಾತಾಡ್ತಾ ಇದಾರೆ ಕೇಶವ್ ಅವರು. ಡಿಪ್ರೆಷನ್ ಹೋಗಿದ್ದಾರೆ ಗೈಸ್. ನೋಡೋಣ ಗೈಸ್ ಎಲ್ಲಿ ಸಿಗುತ್ತೆ ಬಿರಿಯಾನಿ. ವಾಪಸ್ ಬಿರಿಯಾನಿ ಸಿಕ್ಕಿಲ್ಲ ಅಂದ್ರೆ ಇಲ್ಲಾಂದ್ರೆ ಅನ್ನ ಸಾರು ತಿಂತೀರೋ ಅಂತ ಅಲ್ಲೇ ಏನಾನ ಟೀಗಿ ಕುಡ್ಕೊಂಡು ಮನೆಯಲ್ಲಿ ಮಾಡಿಕಿರೋದು ಹೋಗಿ ತಿನ್ಬೇಕು ಗೈಸ್ ಅಷ್ಟೇ. ಬೇರೆ ಆಪ್ಷನ್ ಇಲ್ಲ. ನಮ್ ಮನೇಲಿ ಚಪಾತಿ ಮಾಡಿದ್ದು ಬೇಡ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನು. ಗಣಿ ನೀನೇನ್ ಹೇಳಿ ಬಂದಿದ್ದೆ ಗಣಿ? ಆಮೇಲೆ ಹೇಳ್ತಾ ಇದ್ದಲ್ಲ, ಚಪಾತಿ ತಿಂತಾ ಇದ್ದೆ. ನಮ್ ಮನೇಲಿ ಎಲ್ಲ ಹೋಗೋರೆ ಬಂದಾಮೇಲೆ ನಂದೇನಿಲ್ಲ. ನೋಡೋಣ ಬನ್ನಿ ಗಾಯ್ಸ್ ಎಲ್ಲಿ ಸಿಗುತ್ತೆ. ಇಲ್ಲಿ ಸಿಕ್ಕ್ರೆ ತಿನ್ನೋದು, ಇಲ್ಲ ಅಂದ್ರೆ ಮನೆಯಲ್ಲಿ ಹೋಗಿ ತಿನ್ನೋದು. ಇಲ್ಲೆಲ್ಲ ಟೀ ಕಾಫಿ ಕುಡ್ಬಿಟ್ಟು ಹೋಗೋದು. ಲೆಟ್ಸ್ ಗೋ ಗೈಸ್. ಇವತ್ತು ಪಕ್ಕ ನಾವ್ ಟೀ ಕಾಫಿ ಮಾಡಿ ನೋಡಿ ಬರೋದು ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ ಅನ್ಬಿಟ್ಟು ಬರೀ ಕುಂತಾನೆ ಅವನೇ ಗೈಸ್. ಎಲ್ಲ ಹೌದು ಸುನಿಲ ಬೈದೆ. ನನ್ನ ಮಕ್ಕಳು ಒಂದೊಂದಲ್ಲ. ಮೊನ್ನೆ ಏನಂದಿದ ಗಣಿ? ಫುಲ್ ಡಯಟ್ ಪ್ಲಾನ್ ರೆಡಿ ಮಾಡಿದೀನಿ, 1ನೇ ತಾರೀಕಿಂದ ಫಾಲೋ ಮಾಡ್ತೀನಿ ಅಂತ ಹೇಳಿ. ಗೈಸ್ ಮೊನ್ನೆ ಏನ್ ತಿಂದಿದ್ದ ನೀವನ? ಏನೋ ತಿನ್ನೋದೇನೋ ಕಬಾಬ್. ಹುಷಾರು ಜೀವನದಾಗ ನೀನ್ ಬಿದ್ರೆ ನಾನು ಎತ್ತಕ್ಕೆ ಯಾವತ್ತಿದ್ರು ಬಂದೇ. ಕಬಾಬ್ ಏನೋ ತಿಂದ ಗೈಸ್ ಅವತ್ತು. ಕಬಾಬು ಆಯ್ತು, ಕಬಾಬು ಸ್ನಾಕ್ಸ್ ತರ ತಿಂದಿಲ್ಲ ಗೈಸ್, ಊಟ ತಿನ್ನಂಗ್ ತಿಂದ ಕಬಾಬ್ನ. ಇವನೇ ಒಂದ್ ಮಕ್ರಿ ಮೆಕ್ಕವನೆ ಗೈಸ್, ಮೂಳೆಗಳು ಕಚ್ಚಿ. ಆಮೇಲೆ ಇದೇ ಲಾಸ್ಟ್, ನಾಳೆಯಿಂದ ಫುಲ್ ಡಯಟ್ ಮಾಡ್ಬೇಕು, ಪ್ರೋಟೀನ್ ಎಲ್ಲ ತಗೊಂಡು ಅಂತ ಹೇಳ್ದ. ಇವಾಗ ನೋಡಿದ್ರೆ ಇವತ್ ಲಾಸ್ಟ್ ಬರೀ ಇದೆ. ನಾಳೆ ಇವತ್ತು ನಾಳೆ ಅನ್ಕೊಂಡ್ ಬರ್ತಾನೆ ಅವನಾಗ. ಇಲ್ಲ ಚಿಕನ್ ಎಷ್ಟೊತ್ತಾಗುತ್ತೆ ಕೇಳ ಇನ್ನ ಎಷ್ಟೊತ್ತಾಗುತ್ತೆ? ಗೈಸ್ ಫೈನಲಿ ಬಂದಿದ್ದೀರಿ. ಇಲ್ಲಿ ಬರೀ ಕುಷ್ಕ ಐತೆ, ಕುಷ್ಕ ಕಬಾಬ್ ಹೇಳಿದ್ದೀರಿ, ಅದೇ ತಿನ್ನೋಣ ಗೈಸ್. ಅವನಲ್ಲ ಇವನ್ ಮಾಡಿ ಆ ಕೆಲ್ಸ ಗೈಸ್. ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಟ್ರಾಫಿಕ್ ಇರ್ತೈತೆ ಅಂತ, ಏನ್ ಮಾಡಕ್ ಆಗಲ್ಲ. ಪರಿಸ್ಥಿತಿ ಮನಸ್ಥಿತಿ ಎಲ್ಲ ಸಪೋರ್ಟ್ ಮಾಡಿದ್ರೆ. 4-5 ಹೋಟ್ಲಿಗೆ ಹೋಗಿದ್ದೀರಿ ಗೈಸ್. ಫುಲ್ ಸುಸ್ತಾಗ್ಬಿಟ್ಟು ತಲೆ ನೋತೈತ್ ನನ್ಗೆ, ಹೊಟ್ಟೆ ತಿರ್ಸ್ತೈತ್ಲಿ. ಡಿಪ್ರೆಷನ್ ಡಿಪ್ರೆಷನ್ ಆಗುತ್ತೆ.
ಬನ್ನಿ ಗಾಯ್ಸ್, ಶಕ್ತಿ ಇಲ್ಲ ಇವಾಗ, ಹೋಗು ತಿನ್ಬಿಟ್ಟು ಫಸ್ಟ್ ಊಟ ಬಲಿ ಗಾಯ್ಸ್, ಸಿಗ್ತೀನಿ. ಗಾಯ್ಸ್ ಫೈನಲ್ ಬಂತು ಗಾಯ್ಸ್, ತಿಂತಾ ಇದ್ದೇವೆ. ನೆಕ್ಸ್ಟ್ ತಲೆ ನೋಡ್ತಾ ಇದೆ ಗಾಯ್ಸ್. ಇನ್ನೊಂದು ಕೊಟ್ಟಿಲ್ಲ ಗಾಯ್ಸ್. ನೋಡಿ ಗಾಯ್ಸ್, ಗುಡ್ ನೈಟ್ ಗೈಸ್. ಇವಾಗ ತಿನ್ಬಿಟ್ಟು ಬಿರಿಯಾನಿನ ಪ್ಲೇಟಿಂಗ್ ಇಕ್ಕೊಂಡ್ ಹೇಳ್ತವನೆ. ಏನ್ ಹೇಳಿದೆ ಹೇಳಿ ಸುನಿಲ್ಲ? ಗುಡ್ ನೈಟ್ ಗೈಸ್. ಗೈಸ್ ಇವಾಗ ಬಿರಿಯಾನಿ ತಿನ್ಬಿಟ್ಟು ಇವತ್ತೇ ಲಾಸ್ಟ್ ಅಂದ್ಬಿಟ್ಟು ಇವತ್ತೇ ತಿನ್ನೋದು ಲಾಸ್ಟ್. ನಾಳೆಯಿಂದ ಫುಲ್ ಸ್ಟ್ರಿಕ್ಟ್ ಡಯಟ್ ಅಂತ ಗೈಸ್. ಇದು ಸೇರಿ ಸತಿ ಎಲ್ಲ ಗೊತ್ತಾ ಅವನ ಸ್ಟ್ರಿಕ್ಟ್ ಡಯಟ್ ಅಂತ ಹೇಳಿದ್ದು ಅಷ್ಟೇ, ಇವತ್ತೇ ಲಾಸ್ಟ್ ಅಂತ ಹೇಳಿದ್ರು. ನಾಳೆಯಿಂದ ಸ್ಟ್ರಿಕ್ಟ್ ಆಗಿ ಇವಾಗ ಏನ್ ಅಂದಿದ್ ಕೇಶವನ? ಲಾಸ್ಟ್ ಅಂತ ಈಗ ತಾನೇ ಸ್ಟ್ರಿಕ್ಟ್ ಡಯಟ್ ಅನ್ನ ಗೈಸ್. ಇವಾಗ ನೋಡಿ ಡಯಟ್ ಅನ್ನು ಲಾಸ್ಟ್ ಅಂತ ಏನ್ ಚೇಂಜ್ ಮಾಡ್ತೀಯೋ ಮಾತಾಡ್ತಾ ಇದೆಯಲ್ಲ. ಅವ ಈಗ ತಾನೇ ಸ್ಟ್ರಿಕ್ಟ್ ಡಯಟ್ ಅಂದ್ಬಿಟ್ಟು ಗೈಸ್ ಫೈನಲಿ ಬಿರಿಯಾನಿ ಎಲ್ಲ ತಿಂದಿದ್ದಾಯ್ತು ಗೈಸ್. ಇಲ್ಲೂ ಬಿಡಲ್ಲ ಗೈಸ್ ಮಾತಾಡೋದು. ಹಸು ಹುಲ್ಲಾಕ್ಬೇಡ, ಕುಡ್ತಿ ಇಕ್ಬೇಡ. ನೀನ್ ಹಾಲ್ ಕರಿ ನೋಡ ನಿಂಗೆ ಹೇಗಾದ್ರೆ. ನಾನು ಅದನ್ನ ಹೇಳ್ತಿಲ್ಲ, ಹಾಲು ಹೆಂಗ್ ಫಾರ್ಮ್ ಆಗುತ್ತೆ ಹೇಳು? ಹಾಲ್ ಫಾರ್ಮ್ ಆಗಕ್ ಬ್ಲಡ್ ಕಂಟೆಂಟ್ ಬೇಕು ಗುರು. ಅದು ಹೆಂಗ್ ವೆಜ್ ಆಗುತ್ತೆ? ಅದ್ ಹೆಂಗ್ ವೆಜ್ ಆಗುತ್ತೆ? ನೀರ್ ಅದೆಲ್ಲ ಬೇಡ, ಸರಿ ಅದೆಲ್ಲ ಬೇಡ. ಒಂದೇ ಅವನ ಹತ್ರ ವಾದ ಮಾಡಕ್ ಅದೆಲ್ಲ ಬೇಡ ಗೈಸ್. ಅದೆಲ್ಲ ಬೇಡ. ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು ಗೈಸ್. ಫುಲ್ಲು ತಲೆನೋವು ಗೈಸ್, ಹೊಟ್ಟೆ ಎಲ್ಲ ಕಚ್ಚಿದೆ. ಅವಾಗ ಕುಡಿಯಲ್ಲ ಮತ್ತೆ ಗೈಸ್ ನೆಕ್ಸ್ಟ್ ಲೆವೆಲ್ ತಲೆನೋವು ಗೈಸ್. ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕೈತೆ. ಅವ್ನು ನೋಡಿದ್ರೆ ಗಾಡಿ ಎತ್ಕೊಂಡವ್ರೆ, ತಿರ್ಗಾ ಅಲ್ಲಿ ಹೋಗ್ಬೇಕಂತ ಬಿಡ್ತಾನೆ. ಬೆಂಗಳೂರು ಫುಲ್ ಗಣಿ ಹಿಂಗ್ ಇದ್ಬಿಟ್ರೆ ಹೆಂಗ್ ಇರ್ತೈತೆ ಲೈಫ್. ಇಷ್ಟು ಫ್ರೀ ಆಗಿದ್ರೆ ಏನಿರುತ್ತೆ ಗೊತ್ತಾ ತಾನೇ ಗೈಸ್? ಸಾಯಂಕಾಲ 6 ಗಂಟೆಗೆ ಇಲ್ಲಿ ಬಂದ್ಬಿಟ್ರೆ 1 hour ಬೇಕಾ ಇಲ್ಲಿಂದ ಸಿಗ್ನಲ್ ಇಲ್ಲಿ ಗಂಟ ಫುಲ್ ಫ್ರೀ. ಇಲ್ಲಿ ಗಂಟ ರೋಡ್ ಎಲ್ಲ ಖಾಲಿ ಖಾಲಿ ಗೈಸ್. ಇಲ್ಲಿ ಬಂದ್ ಮೆಟ್ರೋದಾಗ ಗಾಡಿ ಹಾಕ್ತೀನಲ್ಲ, ಟ್ರೈನಿಂಗ್ ಇಲ್ಲ ಮೀಟಿಂಗ್ ಹಾಕಿದ್ರೆ ಇಲ್ಲಿಂದ ಗೈಸ್ ಇಲ್ಲಿ ಫೈನಲ್ ಕಾರ್ ತಗೊಂಡ್ಬನ್ನಿ. ಸರಿ ಇಲ್ಲಿ ನೋಡಿದ್ರೆ ಗಾಡಿ ಕೀನೇ ಎಲ್ಲಿ ಬಿಕ್ಕೋನು ಗೊತ್ತಿಲ್ಲ ಗೈಸ್. ಇವನು ನಿದ್ದೆ ಬೇರೆ ಎಲ್ಲಿತೈತೆ. ಇವನು ಇವತ್ತು ಮಾಡೋದೆಲ್ಲ ಒಂದೊಂದು ಕೆಲಸ ಅಲ್ಲ ಗೈಸ್. ಕೀ ಮಾಡ್ತೋದ ಅಲ್ಲಿ ಬಿರಿಯಾನಿ ನೋಡ್ದೆ 4-5 ಅಂಗಡಿ ಕರ್ಕೊಂಡು ಹೋದ. ಇವನ್ನೇನ್ ಮಾಡ್ಬೇಕು ಗೊತ್ತಿಲ್ಲ ಗೈಸ್. ಇದು ಕೀ ಉಟ್ಲಾಡ್ತಾವನು. ನಿದ್ದೆ ಬೇರೆ ಸೈಕ ಎಲ್ಲಿತೈತೆ. ಏನೇನೋ ಮಾತಾಡ್ತಾ ಇದೀನಿ, ನನ್ಗೆ ಗೊತ್ತಾಗ್ತದೆ. ತಲೆ ಮಾತ್ರ ನೆಕ್ಸ್ಟ್ ಲೆವೆಲ್ ನೋಡ್ತೀವಿ ಗೈಸ್. ಕೀ ಎಲ್ಲಿಕ್ಕನೋ ಗೊತ್ತಿಲ್ಲ. ಇವಾಗ ಕೇಶವ ಮನೆ ಹತ್ರ ಬಂದಿದ್ವಿ, ಕಾರ್ ನಿಂತ್ಬಿಟ್ಟು ಇವಾಗ ಗಾಡಿ ಎತ್ಕೊಂಡು ಹೋಗ್ಬೇಕು. ಕೀ ಇಲ್ಲ. ಅವನಲ್ಲ ಒಂಥರ ಸುಂದರ. ಇಲ್ಲೇ ಐತೆ ಬಾರ ಇವ್ನು ಕೀ ಹುಡ್ಕಿ ಅವಾಗಿಂದ. ಒಳ್ಳೇದ್ ಮಾಡ್ತದ ನಿನ್ ಬಾರ ಸಿಕ್ತು ಕೀ ಬ್ಯಾಗ್ ಅಲ್ಲೇ ಇಕ್ಕೊಂಡ್ ಗೈಸ್. ಇಷ್ಟೊತ್ತು ನಮ್ ಉಟ್ಲಾಡ್ಸಿ ಕಾಯಿಸ್ಕೊಂಡ್ ಗೈಸ್. ಬರೀ ನಮ್ನ ಆಟಾಡ್ಸೋದೇ ಆಗೋಯ್ತು ಅವನು. ಗೈಸ್ ಫೈನಲಿ ಕಾರ್ ಬಿಟ್ಬಿಟ್ಟು ಇವಾಗ ಗಾಡಿ ಹತ್ರ ಮನೆ ಕಡೆ ಹೋಗ್ತಾ ಇದೀವಿ ಗೈಸ್. ಫೈನಲಿ ಮನೆ ಹತ್ರ ಬಂದ್ರಿ. ಇವಾಗ ಎಲ್ಲಾರ್ಗು ಬಾಯ್ ಹೇಳ್ಬಿಟ್ಟು ಮನೆಗೆ ಹೋಗಿ ಪಾಚ್ಕೊಳ್ಳೋಣ ಗೈಸ್. ಸುನಿಲ ಬಾಯ ಬಾಯ್ ಆಗನೆ ಬಾಯ್ ಬಾಯ್. ಸರಿ ಗೈಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಕಾಯ್ತಾ ಇರಿ. ಬಾಯ್ ಬಾಯ್. ಗುಡ್ ನೈಟ್ ಗೈಸ್.